ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಹಾಗೆಯೇ ಇವತ್ತಿನ ವಿಡಿಯೋದಲ್ಲಿ ನಾನು ರೆಡಿಮೇಡ್ ಡ್ರೆಸ್ಸಸ್ಗೆ ಅಥವಾ ಫ್ರಾಕ್ಸ್ ಆಗಿರ್ಬೋದು, ಏನೇ ಆಗಿರಲಿ ಅದಕ್ಕೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಸೊ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಒಂದು ಫ್ರಾಕ್ ತೊಗೊಂಡಿದ್ದೀನಿ, ರೆಡಿಮೇಡ್ ಫ್ರಾಕು. ಇದಕ್ಕೆ ಸ್ಲೀವ್ಸ್ ಕೊಟ್ಟಿದ್ದಾರೆ. ನಾನೀಗ ಸ್ಲೀವ್ಸ್ ಅಟ್ಯಾಚ್ ಮಾಡಬೇಕಲ್ವ. ಸೊ ಸೈಡಲ್ಲಿ ಎರಡೂ ಕಡೆ ಓವರ್ಲಾಕ್ ಆಗಿ ಸ್ಟಿಚ್ ಹಾಕಿರ್ತಾರೆ. ಆ ಎರಡು ಸ್ಟಿಚ್ನ ಬಿಚ್ಕೊಂಡು 1 ಇಂಚಷ್ಟು ಅಥವಾ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂತ 1.5 ಇಂಚಷ್ಟು ಸ್ಟಿಚ್ನ ಬಿಚ್ಕೋಬೇಕು. ಎರಡೂ ಸೈಡು ಈ ರೀತಿ ಸ್ಟಿಚ್ ಬಿಚ್ಕೊಂಡ್ರೆ ನಿಮಗೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ ಮತ್ತು ಕಚ್ಚಾ ಉಳಿಯುತ್ತಲ್ವ, ಅದನ್ನು ಸ್ಟಿಚ್ ಮಾಡಿ ಫಿನಿಶಿಂಗ್ ಕೊಡ್ಬೋದು. ಇಲ್ಲಾಂದರೆ ವೇಸ್ಟ್ ಆಗುತ್ತೆ. ಇದು ನೋಡಿ, ಆಲ್ರೆಡಿ ಅವರು ಸ್ಲೀವ್ಸ್ನ ಓವರ್ಲಾಕ್ ಮಾಡಿ ಫಿಟ್ಟಿಂಗ್ ಕೊಟ್ಟಿರೋದ್ರಿಂದ ಶೇಪ್ ತೆಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಅಕಸ್ಮಾತ್ ಖಾಲಿ ಪೀಸ್ ಕೊಟ್ಟಿದ್ರೆ ನಾವು ಸ್ಲೀವ್ಸ್ನ ಮೆಷರ್ಮೆಂಟ್ ಮಾಡಿಕೊಂಡು ಅವರಿಗೆ ಎಷ್ಟು ಇಂಚಸ್ಸಷ್ಟು ಸ್ಲೀವ್ಸ್ ಬೇಕು ಅಂತ ನೋಡಿಕೊಂಡು ಅದ್ರ ಅಳತೆಗೆ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಆರ್ಮೋಲ್ ಶೇಪ್ ಕೊಡಬೇಕಾಗತ್ತೆ. ಈಗ ಯಾವ ರೀತಿ ಕಟ್ ಮಾಡಿ ಇಟ್ಕೊಂಡಿರ್ತೀರ ಅಥವಾ ರೆಡಿ ಕೊಟ್ಟಿರ್ತಾರೆ ಅದೆರಡನ್ನೂ ನೋಡಿಕೊಂಡು ನೀವು ಫಸ್ಟಿಗೆ ಎರಡೂ ಕಡೆ ಸೆಂಟ್ರಲ್ಲಿ ಒಂದೇ ಸೈಡ್ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ನೀವು ಚಿಕ್ಕದಾಗಿ ಒಂದು ಕಟ್ ಹೊಡ್ಕೊಂಡ್ರೆ ನಿಮಗೆ ಶೋಲ್ಡ್ರದ್ದು ವೇರಿಯೇಷನ್ಸ್ ಬರೋದಿಲ್ಲ ಜಾಯಿಂಟ್ ಕೊಡಬೇಕಾದ್ರೆ. ಈಗ ನೋಡಿ, ನಾನು ಇಲ್ಲಿ ಕಟ್ ಹೊಡಿತಾ ಇದ್ದೀನಲ್ಲ, ಅದೇ ರೀತಿ ಎರಡೂ ಪೀಸಸ್ನ ಕಟ್ ಹೊಡ್ಕೋಬೇಕು. ಅದಾದ ನಂತರ ಶೋಲ್ಡರ್ದು ಜಾಯಿಂಟ್ ಏನು ಕೊಟ್ಟಿರ್ತಾರೆ ಅಲ್ಲಿ ನೀವು ಮೇಲ್ಗಡೆಗೆ ಒಂದು ಸತಿ ಮಾರ್ಕ್ ಮಾಡ್ಕೊಬೇಕು. ಯಾಕಂದರೆ ನೀವೇನು ಸ್ಲೀವ್ಸಿಗೆ ಕಟ್ ಹೊಡೆದಿರ್ತೀರ ಆ ಮಾರ್ಕ್ ಮತ್ತು ನೀವು ಶೋಲ್ಡ್ರದ್ದು ಮಾರ್ಕ್ ಎರಡು ಈಕ್ವಲ್ ಆಗಿ ಬಂದರೆ ಸ್ಲೀವ್ಸ್ ಅನ್ನೋದು ವೇರಿಯೇಷನ್ ಆಗೋದಿಲ್ಲ. ಸೊ ಹಾಗಾಗಿ ಆ ರೀತಿ ಕಟ್ ಹೊಡ್ಕೊಂಡು ಅದೇ ಜಾಯಿಂಟಿಗೆ ಇಟ್ಕೊಂಡು ಈ ರೀತಿ ಸ್ಟಿಚ್ ಮಾಡ್ಕೊಳ್ತಾ ಬನ್ನಿ. ಕೆಲವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ನಾವು ನಾರ್ಮಲಾಗಿ ಬ್ಲೌಸಿಗೆ ಅಥವಾ ಡ್ರೆಸ್ಗೆ ಹೊಸದಾಗಿ ಹೊಲಿಬೇಕಾದ್ರೆ ಯಾವ ರೀತಿ ಸ್ಲೀವ್ ಜಾಯಿಂಟ್ ಮಾಡ್ತೀವಿ ಅದೇ ಥರ ಮಾಡಿಬಿಟ್ಟಿರ್ತಾರೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದರಲ್ಲಿ ಮೇಲ್ಗಡೆ ಪೈಪಿಂಗ್ ತೋರಿಸ್ತೀನಿ ನೋಡಿ, ಆ ಥರ ಪೈಪಿಂಗ್ ನಿಮಗೆ ನೀಟಾಗಿ ಕಾಣೋದಿಲ್ಲ, ಅದು ಫೋಲ್ಡ್ ಆಗಿಬಿಡುತ್ತೆ ಆ ರೀತಿ ನೀವು ಜಾಯಿಂಟ್ ಮಾಡೋಕ್ಕೆ ಹೋದರೆ. ಹಾಗಾಗಿ ಈ ರೀತಿ ಪೈಪಿಂಗ್ ಫಿನಿಶಿಂಗ್ ಇರೋ ಅಂಥ ಡ್ರೆಸ್ಸಸ್ ಆಗಿ ಮತ್ತು ಯಾವುದೇ ಕೂಡ ರೆಡಿ ಡ್ರೆಸ್ಗೆಲ್ಲ ನೀವು ಒಳಗಡೆಯಿಂದನೇ ಸ್ಲೀವ್ಸ್ನ ಜಾಯಿಂಟ್ ಮಾಡಬೇಕು. ನಾರ್ಮಲಾಗಿ ಮೇಲಿಂದ ಸ್ಲೀವ್ಸ್ನ ಜಾಯಿಂಟ್ ಮಾಡ್ತಾ ಹೋದರೆ ಅದು ನಿಮಗೆ ಲುಕ್ ಕಾಣೋದಿಲ್ಲ, ಅಷ್ಟು ಅಡಿಷ್ನಲ್ ಆಗಿ ಕೊಟ್ಟಂಗೆ ಕಾಣುತ್ತೆ. ಮತ್ತು ರೆಡಿ ಸ್ಟಿಚ್ ಮಾಡಿರೋರು ಸ್ಟಿಚ್ ಹಾಕಿರ್ತಾರಲ್ವ, ಆ ಸ್ಟಿಚ್ ಕೂಡ ಮೇಲ್ಗಡೆ ಹಾಗೆ ಕಾಣ್ತಾ ಇರುತ್ತೆ. ಸೊ ನೀವು ಈ ರೀತಿ ಒಳಗಡೆಯಿಂದ ಸ್ಲೀವ್ಸ್ ಹಾಕೋದ್ರಿಂದ ನೋಡಿ ಫಿನಿಶಿಂಗ್ ನೋಡ್ತಿರ್ಬೋದು ನೀವು, ಅಷ್ಟು ನೀಟಾಗಿ ಕಾಣುತ್ತೆ. ಅದಾದ ನಂತರ ಮತ್ತೆ ಒಳಗಡೆಗೆ ಫೋಲ್ಡ್ ಮಾಡಿಕೊಂಡು ನೀವು ಏನು ಮೆಷರ್ಮೆಂಟ್ ಏನಿರುತ್ತೆ ರೌಂಡು, ಆ ರೌಂಡ್ ನೋಡಿಕೊಂಡು ಫಸ್ಟು ಸ್ಟಿಚ್ ಹಾಕ್ಕೋಬೇಕು. ಒಂದು ಸಿಂಗಲ್ ಸ್ಟಿಚ್ ಹಾಕ್ಕೊಂಬಿಟ್ಟು ಸೈಡ್ ಉಳಿದಿದ್ದು ಕಚ್ಚಾ ಏನಿದೆ ಅದು ಕಟ್ ಮಾಡಿ ತೆಗೀರಿ, ಅದೇನು ಯೂಸ್ ಆಗೋಲ್ಲ. ಬಾಡಿ ಫಿಟ್ಟಿಂಗ್ ಎಷ್ಟಿರುತ್ತೆ ಅಂತ ನೋಡಿಕೊಂಡು ಬಾಡಿ ಫಿಟ್ಟಿಂಗ್ ಮತ್ತು ಸ್ಲೀವ್ ಫಿಟ್ಟಿಂಗ್ನ ಮಾಡಬೇಕು. ನೀವು ಕಂಕ್ಳ ಹತ್ರ ಜಾಸ್ತಿ ಹಿಡಿದ್ರೆ ಟೈಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಆದಷ್ಟು ಎಂಡಿಗೆ ಸ್ಟಿಚ್ ಹಾಕಿ. ಮೊದಲಿಗೆ ಈ ರೀತಿ ಎಂಡಿಗೆ ಸ್ಟಿಚ್ ಹಾಕ್ಕೊಂಡು ಅದಾದ ನಂತರ ನೀವು ಏನು ಫಿಟ್ಟಿಂಗ್ ಸೈಜ್ ಇರುತ್ತೆ ಅಷ್ಟು ಇಂಚಸ್ಗೆ ನೀವು ಸ್ಟಿಚ್ ಮಾಡ್ಕೊತಾ ಬಂದರೆ ನಿಮಗೆ ಲಾಸ್ಟ್ 2-3 ಹೊಲಿಗೆ ಹಾಕೋಕ್ಕೂ ಸ್ಪೇಸ್ ಸಿಗುತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಫಸ್ಟೇನೆ ಇದು ಹಾಕೋಕ್ಕೋದ್ರೆ ಒಂದು ಉದ್ದ ಒಂದು ಗುಡ್ಡ ಬಂದಾಗ ನಿಮಗೆ ಫಿಟ್ಟಿಂಗ್ ನೀಟಾಗಿ ಬರೋಲ್ಲ. ನೀವು ಕಚ್ಚೋದಲ್ಲೂ ಹಾಗೆ ಬಿಟ್ಕೊಂಡ್ರೆ ಫ್ರಂಟಲ್ಲೂ ಅದೇ ರೀತಿ ಕಾಣುತ್ತೆ. ಸೊ ನೋಡ್ತಾ ಇದ್ದೀರಲ್ವಾ, ನೀಟಾಗಿ ಪೈಪಿಂಗ್ ಇದ್ದಿದ್ದು ಹಾಗೆ ಉಳಿದಿದೆ, ಸ್ಲೀವ್ಸ್ನು ಜಾಯಿಂಟ್ ಆಗಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ.